ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ,
ಹೆಮಟೋಲಾಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರು ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ಈ ಕುರಿತು ತನಿಖೆ ಮಾಡಬೇಕು ಎಂದು ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದ ರಾಘವೇಂದ್ರ ಚಿಂಚನ್ಸೂರ್ ಸರ್ಕಾರಕ್ಕೆ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಬಸವರಾಜ ಮತ್ತಿಮೂಡ್ ಅವರು 2ನೇ ಬಾರಿ ಶಾಸಕರಾಗಿದ್ದಾರೆ. ಅವರು ಶಾಸಕರಾದ ಮೇಲೆ ಗ್ರಾಮೀಣ ಮತಕ್ಷೇತ್ರದಲ್ಲಿ ಯಾವುದೇ ವಲಯದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ಕೇವಲ ಭ್ರಷ್ಟಾಚಾರ ಮಾಡುವಲ್ಲಿಯೇ ತಮ್ಮ ಶಾಸಕರ ಅವಧಿ ಮುಗಿಸಿದ್ದಾರೆ. ಕೇವಲ 5 ವರ್ಷದಲ್ಲಿ ಅವರು 2018ರಂದು 2 ಲಕ್ಷ ಆದಾಯ ತುಂಬಿದ್ರು. ಆದ್ರೆ ಇಂದು ಅವರ ಪರಿವಾರ 65 ಲಕ್ಷ ರೂಪಾಯಿ ಆದಾಯ ತುಂಬಿದ್ದಾರೆ. 2018ರಲ್ಲಿ ಸುಮಾರು 50 ಎಕರೆ ಜಮೀನು ಇದ್ದು 2023ರಲ್ಲಿ 200 ಎಕರೆ ಜಮೀನು ದಾಟಿದೆ. ಇವರ ಸುಮಾರು 3 ಕೋಟಿ ಇದ್ದ ಒಟ್ಟು ಆಸ್ತಿಯು ಇಂದು 250 ಕೋಟಿಗೆ ದಾಟಿದೆ. ಈ ಕುರಿತು ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದರು. ಇನ್ನು ಮತ್ತಿಮೂಡ್ ಅವರು ಚುನಾವಣೆಯ ಸಂದರ್ಭದಲ್ಲಿ ನನ್ನ ಮೇಲೆ ಯಾವುದೇ ಪ್ರಕರಣಗಳಿಲ್ಲ ಎಂದು ಚುನಾವಣಾ ಆಯೋಗಕ್ಕೆ ಸುಳ್ಳು ಮಾಹಿತಿ ನೀಡಿದ್ರು. ಅವರ ಮೇಲೆ 14ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಜೂಜು ಅಡ್ಡೆ ನಡೆಸುತ್ತಿರುವುದು ಸೇರಿದಂತೆ ಅನೇಕ ಪ್ರಕರಣಗಳು ಕೋರ್ಟ್ನಲ್ಲಿ ಇವೆ. ಅಲ್ಲದೆ ಆದಾಯಕ್ಕೂ ಮೀರಿ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿದ್ದಾರೆ. ಈ ಕುರಿತು ಸರ್ಕಾರ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಅದರ ವಿರುದ್ಧ ನಾವು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಿಂದ ಬಂದಂಥವರಾಗಿದ್ದರಿಂದ ನಾವು ಅಸಮಾಧಾನ ಹೊರಹಾಕಿ ಇದನ್ನು ಖಂಡನೆ ಮಾಡ್ತೀವಿ. ಈ ಫೋಟೋ ಏನಿದೆ ಗುಲ್ಬರ್ಗಾದ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಜೂಜಾಟದ ವೇಳೆಗೆ ಹಿ ಹ್ಯಾಸ್ ಕಮಿಟೆಡ್ ರಿಪಿಟೇಟಿವ್ ಕ್ರೈಮ್, ರಿಪಿಟೇಟಿವ್ ಆದಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾದ ಮೇಲೆ ಕಲಬುರಗಿ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಈ ಥರ ಎಲ್ಲ ಫೋಟೋ ತೆಗೆಸ್ಕೊಂಡು ಆಮೇಲೆ ಜಾಮೀನು ಮೇಲೆ ಬಿಡುಗಡೆ ಆಗ್ತಾರವರು ಮತ್ತಿಮೂಡೋರು. ಸೊ ಇದು ಯಾವಾಗ ಅಂತಂದರೆ ಇಟ್ ಈಸ್ ಇನ್ 2006-2007 ಈ ಒಂದು ಆ್ಯಕ್ಟಿವಿಟಿ ಆಗುತ್ತೆ. ಅದಾದಮೇಲೆ ಇವರೇನು ಮುಂದೆ ಜಿಲ್ಲಾ ಪಂಚಾಯತು ಅದು ಇದು ಎಲ್ಲ ರಾಜಕೀಯವಾಗಿ ಬೆಳಿಲಕ್ಕೆ ಸ್ಟಾರ್ಟ್ ಆಗ್ತಾರೆ. ಅದೆಲ್ಲ ನಡುವಿಂದ ಒಂದು ಕಡೆ ಆದರೆ ನಾವು ಭಾಳಷ್ಟು ದೀರ್ಘವಾಗಿ ಹೋಗೋದಕ್ಕಿಂತ 2018 ವಿ ಹ್ಯಾವ್ ಕಲೆಕ್ಟೆಡ್ ಆಲ್ ಇನ್ಫಾರ್ಮೇಷನ್ಸು. ನಾವು ವಿ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಮತ್ತಿಮೂಡ್. 2 ಕ್ಲಾಸಲ್ಲಿ ಕಂಪ್ಲೇಂಟನ್ನು ಫೈಲ್ ಮಾಡ್ತಾ ಇದ್ದೀವಿ. ಒಂದು ಡಿಸ್ಪ್ರಪೋರ್ಷನೇಟ್ ಅಸೆಟ್ DA ಕೇಸಲ್ಲಿ, ಇನ್ನೊಂದು ಪಬ್ಲಿಕ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ PMLA ಪ್ರೊಹಿಬಿಷನ್ ಆಫ್ ಪಬ್ಲಿಕ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್. ಸೊ ಇದು ಏನಾಗಿದೆ ಅಂತಂದರೆ 2018ರಲ್ಲಿ ಮತ್ತಿಮೂಡೋರು ಏನು ಇನ್ಕಮ್ ಟ್ಯಾಕ್ಸ್ ತುಂಬ್ತಾರೆ, ಇನ್ಕಮ್ ಟ್ಯಾಕ್ಸ್ ಅಂತಂದರೆ ದಟ್ ಈಸ್ ಆಲ್ ವೈಟ್. ಸೊ 3ರಿಂದ 4 ಲಕ್ಷ ಇನ್ಕಮ್ ಟ್ಯಾಕ್ಸ್ ತುಂಬಿದಂಥ ಮತ್ತಿಮೂಡೋರು 2023ರಲ್ಲಿ ಇನ್ಕಮ್ ಟ್ಯಾಕ್ಸ್ ಎಷ್ಟು ತುಂಬ್ತಾರೆ ಅಂದರೆ 65 ಲ್ಯಾಕ್ ರುಪೀಸ್ ಇನ್ಕಮ್ ಟ್ಯಾಕ್ಸ್ ತುಂಬ್ತಾರೆ. ಟ್ಯಾಕ್ಸ್ ತುಂಬಿದ್ದು ಇನ್ಕಮ್ ಬಿಟ್ಟು ದಟ್ ಈಸ್ ದ ಟ್ಯಾಕ್ಸ್ ವಿಚ್ ವಿ ಆರ್ ಪೇಯಿಂಗ್ ಫಾರ್ ದ ಗೌರ್ಮೆಂಟ್. ಸೊ 2018ಇಂದ 2025ವರೆಗೆ 5 ವರ್ಷದ ಸ್ಪ್ಯಾನಲ್ಲಿ ನೀವು ಇಷ್ಟೊಂದು ಟ್ಯಾಕ್ಸ್ ತುಂಬ್ತೀರಿ. ನಾವು ಇನ್ನು ಡಿಟೇಲ್ಸ್ ನೋಡ್ಕೋತಾ ಹೋದಾಗ ಮತ್ತಿಮೂಡೋರ ಹತ್ರ ಅವ್ರ ಪರಿವಾರದ ಹತ್ರ 40 ಎಕರೆ ಜಮೀನಿತ್ತು, 40 ಎಕರ್ಸ್ ಜಮೀನಿತ್ತು. In 2023, they are having 200 acres of ಜಮೀನ್. 200 ಎಕರೆ ಜಮೀನಿದೆ. ಕೇವಲ ಜಯಶ್ರೀ ಮತ್ತಿಮೂಡೋರ ಹತ್ರನೇ 100 ಎಕರೆ ಜಮೀನಿದೆ. ಇನ್ ದಿಸ್ 5 years ಆಫ್ ಪೀರಿಯಡ್ 100 ಎಕರೆ ಜಮೀನ್. ದಟ್ ಈಸ್ ನಾಟ್, ನಾವೇನು ಹಿಂಗ ಮಾತಾಡ್ತಾ ಇಲ್ಲ, ದಟ್ ಈಸ್ ಆಲ್ ಇನ್ ದ ಅಫಿಡವಿಟಲ್ಲಿ ಎಲ್ಲ ಇದೆ. ಆ್ಯಂಡ್ ಈ ಕರೆಂಟ್ ಅಫಿಡವಿಟ್ ಕೂಡ ಏನು ಶಾಸಕರು ದೇ ಹ್ಯಾವ್ ಟು ಫೈಲ್ ದೇರ್ ಅಸೆಟ್. ಪ್ರತಿ ವರ್ಷ ಅವರು ತಮ್ಮ ಆಸ್ತಿ ವಿವರ ಕೊಡಬೇಕಾಗತ್ತೆ. ಅದು ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ಕೂಡ ಈ ವರ್ಷ ಏನಿದೆ 23 ಅಂತೂ ಮುಗಿತು, 24-25 ಫೈನಾನ್ಷಿಯಲ್ ಇಯರಲ್ಲಿ ಏನಿದೆ ಅದು ಕೂಡ ನಾವು ತರಿಸ್ಕೊತಾ ಇದ್ದೀವಿ. ಬಟ್ ನೀವು 200 ಎಕರ್ಸ್ ಜಮೀನು ಯಾವ ರೀತಿಯಾಗಿ ನಿಮ್ಮದು ಬತ್ತು? ನಾವು ಆ್ಯಕ್ಚುಲಿ 2023ನೇ ಚುನಾವಣೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ನಾನು ಅಬ್ಜೆಕ್ಷನ್ ಮಾಡಿದ್ದೆ. ಐ ಹ್ಯಾವ್ ಅಬ್ಜೆಕ್ಟೆಡ್.
ಬಟ್ ಇವ್ರೇನು ಮಾಡಿದರು, ನಾನು ಅಬ್ಜೆಕ್ಷನ್ ಮಾಡ್ತೀನಿ ಅನ್ನುವಂಥ ವಿಚಾರ ಮೊದಲೇ ತಿಳ್ಕೊಂಡು ಹಿ ಹ್ಯಾಸ್ ಫೈಲ್ಡ್ ನಾಮಿನೇಷನ್ ಎಟ್ ದ ಎಂತ್ ಮೂಮೆಂಟ್, ಅಂದರೆ ಲಾಸ್ಟಿಗೆ ನಾಮಿನೇಷನ್ ಫೈಲ್ ಮಾಡ್ತಾರೆ. ನನ್ನ ಅಬ್ಜೆಕ್ಷನ್ಗಳು ಏನಿದ್ದು ಅಂತಂದರೆ ಹಿ ಹ್ಯಾಸ್ ಸೆಡ್ ಕ್ಲಿಯರ್ಲಿ ದಟ್ ಐ ಡೋಂಟ್ ಹ್ಯಾವ್ ಎನಿ ಕೇಸಸ್ ಆನ್ ಮೀ. ಚುನಾವಣೆಯಲ್ಲಿ ಹಿ ಹ್ಯಾಸ್ ಗಿವನ್ ಫಾಲ್ಸ್ ಇನ್ಫಾರ್ಮೇಷನ್ ಟು ಎಲೆಕ್ಷನ್ ಕಮಿಷನ್. ಅದು ಎಲೆಕ್ಷನ್ ಅಬ್ಜೆಕ್ಷನ್ ಟೈಮಿಗೆ ನಾನು ರೇಸ್ ಮಾಡಿದ್ದೀನಿ. ಬಟ್ ನಾನೂ ಒಬ್ಬ ಕ್ಯಾಂಡಿಡೇಟ್ ಆಗಿದ್ದರಿಂದ ನನಗೆ ರಿಲೆವೆಂಟ್ ಆದಂಥ ಡಾಕ್ಯುಮೆಂಟ್ಸ್ಗಳು ಸಬ್ಮಿಟ್ ಮಾಡಂತಂದರು. ಆ ರಿಲೆವೆಂಟ್ ಆದಂಥ ಡಾಕ್ಯುಮೆಂಟ್ ನಾನು ಪ್ರಚಾರಕ್ಕೆ ಹೋಗಬೇಕು, ತೊಗೊಳ್ಬೇಕು, ಈ ಸಮಸ್ಯೆ. ಸೊ ರಿಲೆವೆಂಟ್ ಆದಂಥ ಡಾಕ್ಯುಮೆಂಟ್ ತೊಗೊರಿ, ನಾವು ಇದ್ರ ಬಗ್ಗೆ ಕ್ರಮ ತೊಗೋತೀವಂತ ಅವಾಗಂದರು. ನಾವು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾ ವಿ ಹ್ಯಾವ್ ಮೇಡ್ ಅ ಫೈಲ್ ನಾವು. ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘ ಕಲಬುರಗಿ ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ವಲಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ಜಿಲ್ಲೆಯ ಅನುದಾನಿತ ಪದವಿ ಪೂರ್ವ ಕಾಲೇಜಿನ ನೌಕರರ ಸಂಘದ ಅಧ್ಯಕ್ಷರಾದ ಶಿವರಾಜ ನಂದಗಾಂ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ 5ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿಯ ಸೇಂಟ್ ಮೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಒಂದು ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶಕ್ಕೆ ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್, ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜು ನೌಕರರ ಸಂಘದ ಅಧ್ಯಕ್ಷರಾದ ಶಿವಶರಣಪ್ಪ, ಅಶೋಕ ಶಾಸ್ತ್ರಿ, ಚಂದ್ರಕಾಂತ್ ಶಾಬದ್ಕರ್, ರಾಜ್ಯ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಹೀಗಾಗಿ ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ ಜಿಲ್ಲೆಯ ಎಲ್ಲ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಮಾವೇಶ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಮೂರನೇ ರೀತಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ 4 ಜಿಲ್ಲೆಗಳನ್ನು ಒಳಗೊಂಡಿರ್ತಕ್ಕಂಥ ಕಲಬುರಗಿ, ಬೀದರ್, ರಾಯಚೂರು ಮತ್ತು ಯಾದಗಿರಿ, ಈ 4 ಜಿಲ್ಲೆಗಳನ್ನು ಒಳಗೊಂಡಿರ್ತಕ್ಕಂಥ ವಲಯ ಮಟ್ಟದ ಸಮಾವೇಶ ಮತ್ತು ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ 5/1/2025 ಕಲಬುರಗಿ ನಗರದ ಸೇಂಟ್ ಮೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಪ್ರಮುಖ ಉದ್ಘಾಟಕರಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಶ್ರೀ ಶಶಿಲ್ ಜಿ ನಮೋಶಿಯವರು ಆಗಮಿಸಲಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಪಾಟೀಲ್ ಅವರು ಸಹ ಈ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಲಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಹರೀಶ್ ಎನ್ ಅವರು ಸಹ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಈ ಕಲಬುರಗಿ ಜಿಲ್ಲೆಯಿಂದ ಈಗ ತಾನೇ ಪ್ರಮೋಷನ್ ಆಗಿರುವಂಥ ಶ್ರೀ ಶಿವಶರಣಪ್ಪ ಮುಳೇಗಾಂವ್ ಸರ್ ಅವರು ಜಂಟಿ ನಿರ್ದೇಶಕರು ಅವರು ಸಹ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನಕ್ಕಾಗಿ ಆಗಮಿಸಲಿದ್ದಾರೆ. ಕಲಬುರಗಿ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಅಶೋಕ್ ಶಾಸ್ತ್ರಿ ಸರ್ ಅವರು ಸಹ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಲಿದ್ದಾರೆ. ಅದೇ ರೀತಿಯಾಗಿ ಕಲಬುರಗಿ, ಬೀದರ್, ರಾಯಚೂರು ಮತ್ತು ಯಾದಗಿರಿ ಈ 4 ಜಿಲ್ಲೆಯ ಉಪನಿರ್ದೇಶಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಅದೇ ರೀತಿ ರಾಜ್ಯ ಘಟಕದಿಂದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರನ್ನು ಒಳಗೊಂಡಿರುವಂತೆ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳು ಅಂದಿನ ಸಮಾವೇಶದಲ್ಲಿ ಹಾಜರಿರಲಿದ್ದಾರೆ. ಅದೇ ರೀತಿ ರಾಜ್ಯದ ವಿವಿಧ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳ ಪದಾಧಿಕಾರಿಗಳು ಅಂದಿನ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೂ ಈ 4 ಜಿಲ್ಲೆಗಳು ಕಲಬುರಗಿ, ರಾಯಚೂರು ಮತ್ತು ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯ ಎಲ್ಲ ಅನುದಾನಿತ ಕಾಲೇಜುಗಳ ನೌಕರರು ಅಂದಿನ ಸಮಾವೇಶದಲ್ಲಿ ಉಪಸ್ಥಿತರಿರಲಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಪತ್ರಿಕಾ ಪ್ರಕಟಣೆಯಲ್ಲಿ ಹೊರಡಿಸಿ. ಗುತ್ತಿಗೆದಾರ ಸಚಿನ್ ಪಾಂಚಾಳ ದುರಂತ ಸಾವಿಗೆ ಸಂಬಂಧಿಸಿದಂತೆ ಅನಗತ್ಯವಾಗಿ ರಾಜಕಾರಣ ಬೆರೆಸದಂತೆ ಜಾಗೃತಿ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಮಹೇಶ್ ಕುಲಕರ್ಣಿ ಸಲಹೆ ನೀಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಪ್ರಮುಖ ವಿರೋಧ ಪಕ್ಷವಾಗಿರುವ ಬಿಜೆಪಿ ಕೇವಲ ಭಾವನಾತ್ಮಕ ಅಂಶಗಳನ್ನು ಮುಂದಿಟ್ಟುಕೊಂಡು ರಾಜಕೀಯ ಅಸ್ತಿತ್ವ ಸಾಬೀತುಪಡಿಸಲು ಹೆಣಗಾಡುವುದನ್ನು ಬಿಟ್ಟು ಅಭಿವೃದ್ಧಿ ರಾಜಕಾರಣಕ್ಕೆ ಒತ್ತು ನೀಡಬೇಕು ಎಂದು ಹೇಳಿದರು. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕುರಿತಂತೆ ರಾಜ್ಯ ಸರ್ಕಾರ ಈಗಾಗಲೇ ಸಿಐಡಿ ತನಿಖೆಗೆ ಆದೇಶ ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಅದಾಗಲೇ ತನಿಖೆ ಆರಂಭಗೊಂಡಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯ ಬಿಜೆಪಿ ಮುಖಂಡರು ನಡೆಸುತ್ತಿರುವ ಒಣ ಮತ್ತು ಅಸ್ತಿತ್ವ ಸೂಚಕ ರಾಜಕಾರಣಕ್ಕೆ ಆದ್ಯತೆ ನೀಡುವುದನ್ನು ಬಿಟ್ಟು ಜನಪರ ಚಿಂತನೆಗೆ ಪೂರ್ವಕವಾಗಿ ಹೋರಾಟ ನಡೆಸಬೇಕು ಎಂದು ಕಿವಿಮಾತು ಹೇಳಿದರು. ಒಂದು ಮನೆಯ ಮಗ ಆ ಮಗನನ್ನು ಕಳೆದುಕೊಂಡ ಆ ಕುಟುಂಬದ ನೋವು ಎಷ್ಟಿರುತ್ತೆ ಅನ್ನೋದು, ಅದರ ಸಹಾನುಭೂತಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಇದೆ. ಆತ ಮೊದಲನೇ ಗುತ್ತಿಗೆದಾರ ಏನು ಕರಿತೀವಿ ನಾವು,
ಕಾಂಟ್ರಾಕ್ಟರ್ ಇರೋದು ಕಾರಣಕ್ಕೆ ಅದೊಂದು ವ್ಯಾವಹಾರಿಕವಾಗಿ ನಡೆದಂತಹ ಒಂದು ಘಟನೆ. ಅದರಲ್ಲಿ ಯಾರು ತಪ್ಪಿತಸ್ಥರು ಅನ್ನೋದನ್ನು ಒಂದು CID ಅದನ್ನು ನಿರ್ಧಾರ ಮಾಡ್ತದೆ. ಅಂದರೆ ತನಿಖೆಯ ನಂತರ, ವಿಚಾರಣೆಯ ನಂತರ ಅಕಸ್ಮಾತ್ ಏನನ್ನ ಆ ವರದಿಯ ಬಗ್ಗೆ ಅಸಮಾಧಾನ ಏನನ್ನ ಬಂತು ಅಂದರೆ ಮುಂದೆ ಅದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ಗಳಲ್ಲಿ, ಘನತೆವೆತ್ತಿ ನ್ಯಾಯಾಲಯಗಳಲ್ಲಿ ಪ್ರಶ್ನೆಯನ್ನು ಕೂಡ ಮಾಡ್ಬೋದು. ಯಾರೇ BJPನೇ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು, ಮತ್ತೊಂದೇ ಆಗಿರ್ಬೋದು, ಮಾಡ್ಬೋದು. ನಮ್ಮನ್ನು ಒಳಗೊಂಡಂತೆ ಯಾರು ಬೇಕಾದ್ರೂ ಅದನ್ನು ಪ್ರಶ್ನೆ ಮಾಡ್ಬೋದು. ಇಲ್ಲಿ ಬಂದಿರೋ ಪ್ರಶ್ನೆ ಏನು ಅಂತಂದರೆ, ನಾವು ಜಾಗೃತ ಜನವೇದಿಕೆಯ ವತಿಯಿಂದ ನಮ್ಮ ಪ್ರಮುಖವಾಗಿ ನಾನು ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾರತೀಯ ಜನತಾ ಪಕ್ಷದ ನಮ್ಮ ಜಿಲ್ಲೆಯ ನಾಯಕರುಗಳಂತ ಏನಿದ್ದಾರೆ ಎಲ್ಲರನ್ನೂ ಒಳಗೊಂಡಂತೆ, ಅಲ್ಲೂ ಪ್ರಜ್ಞಾವಂತರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ, ಇದ್ದಾರೆ. ಅವರು ಮೂಲೆ ಗುಂಪಾಗಿದ್ದಾರೆ, ಅದು ಬೇರೆ ಮಾತು. ಈ BJP ನಾಯಕರು ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ವಿಚಾರಕ್ಕೆ ಬಂದಾಗ, ನಮ್ಮ ಜಿಲ್ಲೆಗೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅನ್ನೋ ಮಾತು ಬಂದಾಗ ಎಂದೂ ಮುನ್ನೆಲೆಗೆ ಬಂದಿಲ್ಲ ಅನ್ನೋದಕ್ಕೆ ಒಂದಷ್ಟು ಆಧಾರಗಳನ್ನು ನಾನು ತಮಗೆ ಗೊತ್ತಿದೆ, ಇದು ತಮ್ಮದೇ ಇರ್ತದೆ. ಇದು ಈ ಆಧಾರಗಳ ಹಿನ್ನೆಲೆಯಲ್ಲಿ ಒಂದೆರಡು ಅಂಶಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಆ ಕುಟುಂಬ, ಸಚಿನ್ನನ್ನು ಕಳೆದುಕೊಂಡಂಥ ಆ ಕುಟುಂಬಕ್ಕೆ ನಮ್ಮ ಸಹಾನುಭೂತಿ ಇದೆ, ಹಾಗಾಗಬಾರ್ದಿತ್ತು. ಎರಡನೆಯದು, ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ತನಿಖೆಯನ್ನು ಮಾಡ್ತಾ ಇದೆ, CID ವತಿಯಿಂದ ತನಿಖೆ ನಡೀತದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ರಾಜೀನಾಮೆ ಕೊಡಬೇಕು, ಅದು ಇದು, ಅದರಲ್ಲಿ ನನಗೆ ಯಾವುದೇ ನಂಬಿಕೆಯೂ ಇಲ್ಲ. ಯಾಕಂತಂದರೆ ಅವರು ಇದರ ಯಾವುದೇ ಒಂದು ಪಾರ್ಟ್ ಅಲ್ಲ. ಅವರ ಜೊತೆ ಯಾರೋ ಒಬ್ಬರು XYZ ಕೂತಿದ್ರು ಅನ್ನೋ ಕಾರಣಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದು ಈಗ ಆಫ್ ದ ರೆಕಾರ್ಡ್ ಒಂದು ವಿಷಯ ಮಾತಾಡೋದಾದರೆ, ಈಗ ಒಂದು ಕಾಲಕ್ಕೆ ಇಡೀ ಬಾಂಬೆನ ನಡಗಿಸಿದಂತಹ ದಾವೂದ್ ಇಬ್ರಾಹಿಂ ಜೊತೆ ಬಾಲಿವುಡ್ನ ಆಲ್ಮೋಸ್ಟ್ ಎಲ್ಲ ಹೀರೋಯಿನ್ಗಳು ಕುಂದ್ರೋದು, ನಿಂದ್ರೋದು ಮಾತುಕತೆ ಇರ್ತಿತ್ತು. ಈಗ ದಾವೂದ್ ಇಬ್ರಾಹಿಂ ಈ ದೇಶದಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಯಾರ್ಯಾರು ಅವ್ರ ಜೊತೆ ಕೂತಿದ್ರು ಅವ್ರನ್ನೆಲ್ಲ ತೊಗೊಂಡೋಗಿ ನೇಣಿಗೆ ಹಾಕೋಕ್ಕಂತೂ ಬರೋದಿಲ್ಲ. ಯಾಕಂದರೆ ವ್ಯವಹಾರವೇ ಬೇರೆ, ಸಂಬಂಧಗಳೇ ಬೇರೆ ಇರ್ತದೆ. ಆ ಕಾರಣಕ್ಕೆ ಇದೇ ವಿಚಾರದಲ್ಲಿ ಹೇಳೋದಾದರೆ, ಸಚಿನ್ ಮತ್ತು ಅವ್ರ ಜೊತೆ ಯಾರ್ಯಾರು ಗುರುತಿಸ್ಕೊಂಡಿದ್ರು, ಇದು ಏನಾಗಿದೆ ಇನ್ಸಿಡೆಂಟು, ಅದರ ತನಿಖೆ ಎಲ್ಲ ಹೊರಗೆ ಬರ್ತದೆ. ನನ್ನ ಮುಖ್ಯವಾದ ಪ್ರಶ್ನೆ BJPಯವರಿಗೆ ಏನು ಅಂತಂದರೆ, ನೀವು ಈ ದ್ವಿಮುಖ ನೀತಿಯನ್ನು ಯಾಕೆ ಇಲ್ಲಿ ಮಾಡ್ತಾಯಿದ್ದೀರಿ ಅಂತ, ಇನ್ನೂ ಎಷ್ಟು ದಿನ ಅಂತ ನಮ್ಮ ಜಿಲ್ಲೆಯ ಜನರನ್ನು ಮುಟ್ಟಾಳರನ್ನಾಗಿ ಮಾಡ್ತೀರಿ, ನೀವು ಮೂರ್ಖರನ್ನಾಗಿ ಮಾಡ್ತೀರಿ ಅಂತ. 2014ನೇ ಇಸ್ವಿನಲ್ಲಿ UPA 2 ಗೌರ್ಮೆಂಟ್ ಅನ್ನೋದು ಅದರ ಪಿರಿಯಡ್ ಮುಗಿಯೋ ಸಂದರ್ಭದಲ್ಲಿ ನಮ್ಮ ಭಾಗಕ್ಕೆ NIMS ಅಂತ ಕೊಡ್ತಾರೆ, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ. ಇದು ರಾಷ್ಟ್ರೀಯ ಹೂಡಿಕೆ ಮತ್ತು ಉತ್ಪಾದನಾ ವಲಯ ಅಂತ. ಇದು ಒಟ್ಟಾರೆ 25,000. JDS ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರ 43ನೇ ವರ್ಷದ ಜನ್ಮದಿನದ ನಿಮಿತ್ತವಾಗಿ JDS ಪಕ್ಷದ ಕಚೇರಿಯಲ್ಲಿ ಇಂದು 43 ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. JDS ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರ ಜನ್ಮದಿನದ ನಿಮಿತ್ತವಾಗಿ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಮತ್ತು 43 ಸಸಿಗಳನ್ನು ನೆಟ್ಟು ಬೋರ್ವೆಲ್ ಉದ್ಘಾಟನೆ ಮಾಡುವುದರ ಮುಖಾಂತರ ಜನ್ಮದಿನವನ್ನು JDS ಪಕ್ಷದ ಕಾರ್ಯಕರ್ತರು ಆಚರಿಸಿದರು. Happy birthday, Balraj Guttedar ji. सबका हाथ है लेकिन बार-बार युवा अध्यक्ष जरा मुंह पर रहेंगे. राजा पटेल जरा ಇದು ಸರ್ ಅದು ಬುಕ್ಕಿ ತೆಳಗಿಡಿ, ಜರ ಬುಕ್ಕಿ ತೆಳಗಿಡ್ರಿ. ಜಿಲ್ಲಾ ಜಾತ್ಯತೀತ ಜನತಾ ದಳದ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರ 43ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿವಸ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರು ಇರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು 3 ದಿನಗಳ ಹಿಂದೆ ತಿರುಪತಿಗೆ ಹೋಗಬೇಕಾಗಿತ್ತು. KCR ಮಗ KTR ಆಗಿರ್ಬೋದು, ಶ್ರೀನಿವಾಸ್ ಮಾಜಿ ಮಂತ್ರಿ ಆಗಿರ್ಬೋದು, ಇವ್ರ ಮೇಲಿನ ಪ್ರೀತಿ ವಿಶ್ವಾಸದಿಂದ ಬಾಲರಾಜ್ ನಿಮ್ಮ ಹೆಸರದ ಅಂದ್ರೆ ಬಾಲಾಜಿ ಬಲ್ಲೆ ನಾವು ನಿಮ್ಮ ಹುಟ್ಟುಹಬ್ಬ ಆಚರಿಸ್ತೇವೆ ಅಂತೇಳಿ ಇವ್ರಿಗೆ ಫೋರ್ಸ್ ಮಾಡಿ ಬರೋರಿಗೆ ಅವ್ರಿಗೆ ತಡೆ ಹಿಡಿದು ಬಾಲರಾಜ್ ಅವ್ರಿಗೆ ಇವತ್ತು ತಿರುಪತಿ ವೆಂಕಟರಮಣನ ಹತ್ತಿರ ಇವತ್ತು ಅವ್ರು ಹುಟ್ಟುಹಬ್ಬ ಆಚರಿಸ್ಕೊತಾರೆ. ಇದು ನಮ್ಗೆ ಭಾಳ ಸಂತೋಷದ ವಿಷಯ ಅದ. ಆ ಒಂದು ಉದ್ದೇಶದಿಂದ ಅವರು
ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಅಶೋಕ್ ಗುತ್ತೇದಾರ್ ಅವ್ರಿಗೆ ಕರೆಸಿ ಅವ್ರ ನೇತೃತ್ವದಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ಭಾಳ ಸಂತೋಷ ಆಯಿತು ನಮಗೆ. ಇವತ್ತು ತಿರುಪತಿ ವೆಂಕಟರಮಣ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೆ ರೀತಿಯಿಂದ ಕಾಪಾಡಲಿ ಅಂತ ಬೇಡ್ಕೋತಾ ಇದ್ದೀನಿ. ಅದೇ ರೀತಿ ಇವತ್ತು 43ನೇ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ನಮ್ಮ ಕಚೇರಿಯಲ್ಲಿ, ಜಿಲ್ಲಾ ಜಾತ್ಯತೀತ ಜನತಾ ಕಚೇರಿಯಲ್ಲಿ 43 ಗಿಡಗಳನ್ನು ನೆಡುವ ಮುಖಾಂತರ, ಸಸಿ ನೆಡುವ ಮುಖಾಂತರ ಅವ್ರು 43ನೇ ಅದ್ಭುತ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದು ಒಂದು ಪರಿಸರ ಮಾಲಿನ್ಯ ಸಲುವಾಗಿ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ನಾವು ಜಾತ್ಯತೀತ ಜನತಾದಿಂದ ಕೊಡ್ತಾ ಇದ್ದೀವಿ. ಅದೇ ರೀತಿ ಅವರೇ ತಾನೇ ಹೋದ ವರ್ಷ ಇವತ್ತು ಬೋರ್ವೆಲ್ ಹಾಕಿಸಿದ್ದಾರೆ ಇಲ್ಲಿ. ಅದು ಶ್ಯಾಮರಾವ್ ಸೂರನ್ ಅವರೇ ಅವ್ರಿಗೆ ಬಾಲರಾಜ್ ಗುತ್ತೇದಾರ್ ಅವ್ರಿಗೆ ಹೇಳಿ ನಮಗೆ ನೀರಿನ ತೊಂದರೆ ಅದ, ಬೋರ್ವೆಲ್ ಹಾಕಬೇಕು ಅಂದಾಗ ಅವ್ರು ಬೋರ್ವೆಲ್ ಹಾಕಿದ್ರು. ಇವತ್ತು ಪೂಜ್ಯ ಅವ್ರ ತಂದೆಯವರಾಗಿರ್ತಕ್ಕಂಥ ಅಶೋಕ್ ಗುತ್ತೇದಾರ್ ಅವರು, ಇವತ್ತು ಜಾಫರ್ ಹುಸೇನ್ ಅವರು, ಶ್ಯಾಮರಾವ್ ಸೂರನ್ ಅವ್ರ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಆಯಿತು. ಇವತ್ತು ಬಾಲರಾಜ್ ಗುತ್ತೇದಾರ್ ಇರಲಿಲ್ಲ ಅಂದ್ರೂ ಕೂಡ ಇವತ್ತು ಸದ್ಭವವಾಗಿ ಇವತ್ತು ಜಿಲ್ಲಾ ಎಲ್ಲ ಕಾರ್ಯಕರ್ತರು ಇವತ್ತು ಯಾವುದೇ ಒಂದು ವಾದ ವಿವಾದ ಇರಲಾರ್ದಂಗೆ ಎಲ್ಲರೂ ಬಂದು ಇವತ್ತು ಆಚರಿಸಿಕಾಗಿ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ಇವತ್ತು ಜಾತ್ಯತೀತ ಜನತಾದಳಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟರೆ ಅಶೋಕ್ ಮಾಲಕರು, ಈ ಮುಂದಿನ ದಿನದಲ್ಲಿ ಪ್ರತಿ 9 ಮತಕ್ಷೇತ್ರಕ್ಕೆ ನಾವು ಎಲ್ಲ ನಾಯಕರು, ಹಿರಿಯ ನಾಯಕರು, ಕಿರಿಯರು, ಎಲ್ಲ ಹಳೇಬರು ಹೊಸಬರು ಎಲ್ಲರೂ ಕೂಡಿ, ಹಳೆ ಬೇರು ಹೊಸ ಚೆಗರು ಅನ್ನುವ ಹಾಗೆ ಎಲ್ಲರೂ ಕೂಡಿ ಒಗ್ಗೂಡಿ ಈ ಪಕ್ಷವನ್ನು ಸಂಘಟನೆ ಮಾಡೋಣ ಅಂತಕ್ಕಂಥ ಮಾತು ಇವತ್ತಿನ ದಿವಸ ತಮ್ಮ ಎದುರಿಗೆ ನಾನು ಹೇಳ್ತಾ ಇದ್ದೀನಿ. ಯಾರ ಹತ್ತಿರ ಏನಾದರೂ ವೈಮನಸ್ಸಿದ್ರೆ ಅದು ಬಿಡ್ರಿ, ಇವತ್ತು ಬರ್ರಿ, ಪಕ್ಷದ ಕಚೇರಿ ಎಲ್ಲರದ್ದು ಅದ, ಇದು ನಮ್ಮದಲ್ಲ ನಿಮ್ಮದಲ್ಲ, ಪ್ರತಿಯೊಬ್ಬರು ಕೂಡಿ ಇವತ್ತು ಪಕ್ಷ ಸಂಘಟನೆ ಮಾಡೋಣ. ಮೊದಲೇ ನಮ್ಮ ಪಕ್ಷ ಅಷ್ಟೇನು ಬಲಿಷ್ಠ ಇಲ್ಲ, ಆದ್ರೂ ಕೂಡ ಇವತ್ತು ಎಲ್ಲರೂ ಕೂಡಿ ಬಲಿಷ್ಠ ಕಟ್ಟೋಣ ಅಂತಕ್ಕಂಥ ಮಾತು ಹೇಳಿ ಇವತ್ತು ಬಾಲರಾಜ್ ಗುತ್ತೇದಾರ್ ಯುವಕರು ಇರ್ಬೋದು, ಆದರೆ ಇವತ್ತು ಸಂಘಟನೆಯಲ್ಲಿ ಯಾವ ರೀತಿ ಇದ್ದಾರೆ ಅಂದ್ರೆ ಏನಾದರೂ ಮಾಡಿ ಒಂದು ಸಾಧನೆ ಮಾಡಬೇಕನ್ನೋ ಛಲ ಅವ್ರ ಬಲ್ಲಿ ಅದ. ಇವತ್ತು ಕಲ್ಯಾಣ ಕರ್ನಾಟಕದ ದೊಡ್ಡ ಉದ್ದಿಮೆದಾರ ಆಗ್ಯಾರ ಇವತ್ತು ಅಶೋಕ್ ಬಡದಾಳ್ ಮಾಲಕರು. ಇವತ್ತು ನಮ್ಮ ಎದುರೇ ಕುಮಾರಸ್ವಾಮಿ ಅವರು ಅಶೋಕ್ ಮಾಲಕರಿಗೆ ನೀವೇ ಅಧ್ಯಕ್ಷರಾರಿ ಅಂದರು. ಅಣ್ಣ ನನಗೂ ಅಲ್ಲ, ನಮ್ಮ ಮನುಷ್ಯಗೆ ಒಬ್ಬನ ಬಿಟ್ಟಿದ್ದ, ಅವರಿಗೆ ಇದು ಮಾಡಿರಿ, ನಮ್ಗೆ ಅಧ್ಯಕ್ಷ ಬೇಡ, ಯಾರಿಗಾರಿ ಮಾಡಿರಿ, ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು. ಅಂಥ ದೊಡ್ಡ ಗುಣ ಇರ್ತಕ್ಕಂಥವ್ರು ಹಗಲು ರಾತ್ರಿ ಇವತ್ತು ಮಗ ಅಧ್ಯಕ್ಷ ಆದ್ರೂ ಕೂಡ ಇವರು ಹಿಂದೆ ಎಲೆಮರಿ ಕಾಯಂಗೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡಿ ಒಗ್ಗಡಿ ಎಲ್ಲರೂ ಕೈ ಜೋಡಿಸಿ ಇವತ್ತು ಪಕ್ಷ ಸಂಘಟನೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಇವತ್ತು ಹೃದಯಪೂರ್ವಕವಾದ ಹುಟ್ಟುಹಬ್ಬದ ಅಭಿನಂದನೆಗಳನ್ನು ಸಲ್ಲಿಸಿ ಇನ್ನೊಮ್ಮೆ ಅವರಿಗೆ ಬಾಲರಾಜ್ ಗುತ್ತೇದಾರ್ ಅವರು 100 ವರ್ಷ ಬದುಕಲಿ, ಇವತ್ತು ರಾಜಕೀಯವಾಗಿ ಬೆಳೀಲಿ ಅಂತಕ್ಕಂಥ ಆಶೀರ್ವಾದ ಮಾಡಿ ಇವತ್ತು ನಾನು 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೈ. ಈ ಸಂದರ್ಭದಲ್ಲಿ ಅಶೋಕ್ ಗುತ್ತೇದಾರ್, ಬಸವರಾಜ್ ಬಿರಿಬಿಟ್ಟಿ, ಶ್ಯಾಮರಾವ್ ಸೂರೇನ್, ಜಾಫರ್ ಶೇಟ್, ಅಲಿ ಪಟೇಲ್ ಸೇರಿದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಪ್ರತಿಷ್ಠಿತ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು. ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು. ಇದೇ ವೇಳೆಯಲ್ಲಿ ಸಾರ್ವಜನಿಕರಿಗೆ ಜೀವಿತ ಅವಧಿಯವರೆಗೂ ಉಚಿತ ಮಧುಮೇಹ ಮುಕ್ತ ಕಲಬುರಗಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಅಲ್ಲಂಪ್ರಭು ಪಾಟೀಲ್ ಮಾತನಾಡಿದರು. ತಲೆ ಎತ್ತಿವೆ, ಅಲ್ಲಿ ಒಳ್ಳೆ ಒಳ್ಳೆ ವಿದ್ಯಾವಂತ ಡಾಕ್ಟರ್ಗಳು ಹೊರಹೊಮ್ಮಿದ್ದಾರೆ. ಅವರ ಒಂದು ಒಂದು ಒಳ್ಳೆಯ ಗುಣದಿಂದ ಭಾಳಷ್ಟು ಜನರಿಗೆ ಗುಣ ಆಗ್ತಾ ಇದೆ, ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲದರಲ್ಲಿ ಕೂಡ ನ್ಯೂರೋ ಸ್ಪೆಷಲಿಸ್ಟು ಅಷ್ಟೇ ಇದ್ದಾರೆ, ಆರ್ಥೋ ಇದರಲ್ಲಿ ಕೂಡ ಎತ್ತಿದ ಕೈ ಇದೆ ಇವತ್ತು. ಮತ್ತು ನಮ್ಮ ಬ್ರೈನ್ ಅದರಾಗಿ ಬೇರೆ ಬೇರೆ ಡಯಾಬಿಟೀಸ್ ಬಗ್ಗೆ ಆಗಲಿ ಎಲ್ಲದರಲ್ಲಿ ಕೂಡ ಪರಿಣಿತರವಾದಂಥ ಆಸ್ಪತ್ರೆಗಳು ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಬಂದಿವೆ. ಆದ ಕಾರಣ ಇವತ್ತು ಸಾರ್ವಜನಿಕರು ಒಂದು ಹ್ಯಾಬಿಟ್ ಇರ್ತದೆ, ಎಲ್ಲೇ ಹೋದರೂ ಸೊಲಾಪುರಕ್ಕೆ ಹೋಗ್ಬೇಕು, ಹೈದರಾಬಾದ್ಗೆ ಹೋಗ್ಬೇಕಂತ. ಅದನ್ನೆಲ್ಲ ಬಿಟ್ಟು ಇವತ್ತು ನಮ್ಮಲ್ಲೇ ಒಳ್ಳೆ ಡಾಕ್ಟರ್ಸ್ ಬಂದಿದ್ದಾರೆ, ಒಳ್ಳೆ ಇಕ್ವಿಪ್ಮೆಂಟ್ಸ್ ಇವೆ, ಎಲ್ಲ ರೀತಿಯಿಂದ ಸಲಕರಣೆಗಳು ಹೊಂದಿರತಕ್ಕಂಥ ಆಸ್ಪತ್ರೆಗಳು ತಲೆ ಎತ್ತಿವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಣ್ಣೂರು ಮಲ್ಟಿಸ್ಪೆಷಲ್ ಹಾಸ್ಪಿಟ್ಲ್ ಭಾಳ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಸುಂದರವಾದ ಕಟ್ಟಡ, ಸುಂದರವಾದ ಸ್ವಚ್ಛತೆಯಿಂದ ಎಲ್ಲರನ್ನ ನೋಡ್ಕೊಳ್ತಕ್ಕಂತೆ ಸಾರ್ವಜನಿಕರ ಒಂದು ಆಸ್ಪತ್ರೆ ನಡೆಸಿಕೊಂಡು ಹೋಗೋದ್ರ ಮಧ್ಯದಲ್ಲಿ ಕೆಲವೊಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಹಾಕ್ಕೊಂಡು ಪೇಷಂಟ್ಗಾಗಲಿ ಸಾರ್ವಜನಿಕರಿಗಾಗಲಿ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿಕೊಟ್ಟು ಬಂದಿರತಕ್ಕಂಥ ನಮ್ಮ ಡಾಕ್ಟರ್ ಫರೂಕ್ ಅಹಮದ್ ಮಣ್ಣೂರವರಿಗೆ ಕಲಬುರಗಿ ಜಿಲ್ಲೆ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿ ತಾವು ಆಸ್ಪತ್ರೆ ಮುಂದುವರಿಸಿಕೊಂಡು ಒಳ್ಳೆ ರೀತಿಯಿಂದ ಜನರಿಗೆ ತಮ್ಮ ಸೇವೆ ಮುಟ್ಲಿ ಅಂತಕ್ಕಂಥ. ನಂತರ ಪಾಳದ ಗುರುಮೂರ್ತಿ ಶಿವಾಚಾರ್ಯರು ಮಾತನಾಡಿದರು. ಮತ್ತು ವೈದ್ಯರೊಳಗೂ 2 ನಮೂನಿ ವೈದ್ಯರು ಅದಾರ. ಒಬ್ಬ ವೈದ್ಯರು ಮಾಡೋದೇನಂತ ತಿಳ್ಕೊಂಡು ಕೇಳಿದ್ರೆ, ಮನುಷ್ಯನಲ್ಲಿರ್ತಕ್ಕಂಥ ಎಲ್ಲ ರೊಕ್ಕವನ್ನು ಹೀರಿಕೊಂಡು ಅವನಿಗೆ ಏನು ಮುಂದಿನ ರೊಕ್ಕ ಕಟ್ಲಿಕ್ಕಾಗದೇ ಇರ್ತಕ್ಕಂಥ ಸಂದರ್ಭದೊಳಗೆ ಡಿಸ್ಚಾರ್ಜ್ ಮಾಡುವಂಥ ಆಸ್ಪತ್ರೆಗಳನ್ನು ನಾವು ಕಲಬುರಗಿ ಒಳಗೆ ಕಾಣ್ತೇವೆ. ಕಾಣಲ್ಲಂತಲ್ಲ, ಭಾಳ ಮಂದಿ ಹೆಸರನ್ನು ಹೇಳೋದು ಬೇಡ, ನಾವು ಅದನ್ನು ಕೂಡ ಅನುಭವ ನಾವು ಹೊಂದಿದ್ದೇವೆ.
ಆದರೆ ಕಲಬುರಗಿ ಒಳಗ ಮಣೂರ್ ಆಸ್ಪತ್ರೆ ಅನ್ನುವಂಥದ್ದೇನು 3 ವರ್ಷ ಮುಗಿಸಿ 4ನೇ ವರ್ಷದೊಳಗೇನು ಪಾದಾರ್ಪಣೆ ಮಾಡಿದಲ್ಲ, ಇಲ್ಲಿ ತನಕಲೂ ಕೂಡ ಕೆಟ್ಟ ಹೆಸರನ್ನು ಹೊಂದದೇ ಇರತಕ್ಕಂಥ ಆಸ್ಪತ್ರೆ ಯಾವುದಾದ್ರಿದ್ರೆ ಅದು ಮಣೂರ್ ಆಸ್ಪತ್ರೆ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ಡಾಕ್ಟರ್ ಆದವರು ರೋಗನ ನಿರ್ಮೂಲನೆ ಮಾಡೋರು ಕಡಿಮೆ, ಆದ್ರೆ ರೋಗಿಯನ್ನೇ ಪೂರ್ತಿ ನಿರ್ಮೂಲನೆ ಮಾಡಿ ಕಳಿಸುವಂತ ಡಾಕ್ಟರ್ ಬಹಳ ಮಂದಿ ಕಾಣ್ತೇವೆ. ಅಂಥವರ ಸಾಲನ್ನ ಬಿಟ್ಟು ರೋಗನ್ನ ನಿರ್ಮೂಲನೆ ಮಾಡುವಂತಹ ಸಾಲಿನೊಳಗೆ ಯಾರಾದರೂ ಅದಾರ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅಂತ ತಿಳ್ಕೊಂಡು ಹೇಳಕ್ಕೆ ಬಹಳ ಸಂತೋಷ ಅನಿಸ್ತದೆ. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದರು. ಮೆಡಿಕಲ್ ಆಫೀಸರ್ ಚಿತ್ತಾಪುರ್, ಈ ವೇಳೆಯಲ್ಲಿ ಪೂಜಾ ಸಜ್ಜಾದೆ, ನಸೀರ್, ಖಾಜಾ ಎದುಲ್ಲಾ ಖಾಜಾ ಹುಸೇನಿ, ಅಯೂಬ್ ಮಿಯಾ, ಸೈಯದ್ ಅಲಿ, ಜಕ್ಕಿ ಅಲಿ ಹುಸೇನ್, ಎಂಎಲ್ಸಿ ತಿಪ್ಪಣಪ್ಪ ಕಮಕ್ನೂರ್, ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಫಾರೂಕ್ ಅಹಮದ್ ಮಣ್ಣೂರ್, ಇಲಿಯಾಸ್ ಸೇಠ್, ಮೊಹಮ್ಮದ್ ಹುಸೇನ್, ವಿಶ್ವನಾಥ್ ನ್ಯಾಮಗೌಡ್, ಜಲ್ಲೇಕರ್ ಅದ್ನಾನ್, ನಸೀರ್ ಖುರೇಸಿ, ಪಿಐ ಖಾಜಾ ಹುಸೇನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕೆಎಂ ರಾಮಚಂದ್ರಪ್ಪನವರಿಗೆ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಬೇಕು ಎಂದು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಜಿಲ್ಲಾ ಅಧ್ಯಕ್ಷ ಗುರುನಾಥ ಪೂಜಾರಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೆಎಂ ರಾಮಚಂದ್ರಪ್ಪ ಅವರು ಸುಮಾರು ವರ್ಷಗಳಿಂದ ಶೋಷಿತ ಸಮುದಾಯಗಳಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಅನೇಕ ಸಾಮಾಜಿಕ ಕೆಲಸಗಳನ್ನ ಮಾಡುತ್ತಾ ಬಂದದ್ದು. 13 ವರ್ಷಗಳ ಕಾಲ ಕರ್ನಾಟಕ ಪ್ರದೇಶ ಕುರುಬ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ KM ರಾಮಚಂದ್ರಪ್ಪನವರು, KM ರಾಮಚಂದ್ರಪ್ಪನವರಿಗೆ ಏನು ಈ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ 4 ಸ್ಥಾನಗಳು ಖಾಲಿಯಾಗಿರುವುದರಿಂದ ವೆಂಕಟೇಶ್ ಅವರು, CP ಯೋಗೇಶ್ವರ್ ಅವರು, ಪ್ರಕಾಶ್ ರಾಠೋಡ್ ಅವರು, ತಿಪ್ಪೇಸ್ವಾಮಿ ಅವರ 4 ಒಂದು ವಿಧಾನ ಪರಿಷತ್ತಿನ ಸ್ಥಾನವನ್ನು ಖಾಲಿಯಾಗಿರುವುದರಿಂದ ಆ ಸ್ಥಾನದಲ್ಲೂ ಮಾನ್ಯ KM ರಾಮಚಂದ್ರಪ್ಪರವರಿಗೆ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಬೇಕು ಅಂತಕ್ಕಂಥ ಸಂಘದ ಆಗ್ರಹವನ್ನು ಇವತ್ತು ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೇವೆ. ಯಾಕೆ KM ರಾಮಚಂದ್ರಪ್ಪನವರಿಗೆ ನಾವು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು ಅಂತಂದರೆ, ಸುಮಾರು 13 ವರ್ಷಗಳ ಕಾಲ ರಾಜ್ಯ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡುವುದರೊಂದಿಗೆ ಪ್ರಸ್ತುತವಾಗಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಪ್ರಧಾನ ಸಂಚಾಲಕರಾಗಿ, ಹಿಂದುಳಿದ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿ ಹಲವಾರು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಒಂದು ಬೆಂಬಲವಾಗಿ, ರಾಮನಿಗೆ ಯಾವ ರೀತಿಯಾಗಿ ಹನುಮಂತ ಬೆಂಬಲವಾಗಿದ್ದಾರೆ ಆ ರೀತಿಯಾಗಿ ಬೆಂಬಲವಾಗಿ ಶ್ರೀಮಾನ್ KM ರಾಮಚಂದ್ರಪ್ಪರವರು ಹಲವಾರು ವರ್ಷಗಳ ಸಾಮಾಜಿಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಡೋದ್ರ ಮುಖಾಂತರ, ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಡೋದ್ರ ಮುಖಾಂತರ ಅವತ್ತು ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಸಮಾರಂಭವನ್ನು ದಾವಣಗೆರೆಯಲ್ಲಿ 2000 ಲಕ್ಷಾಂತರ ಜನರಿಗೆ ಸೇರಿಸಲಿಕ್ಕೆ ಕಾರಣಕರ್ತರಾಗಿ, ಸಿದ್ದರಾಮಯ್ಯ ಅವರವರ ಮುಖ್ಯಮಂತ್ರಿ ಆಗಲಿಕ್ಕೆ ಯಾರಾದರೂ ಕಾರಣಕರ್ತರಿದ್ದರೆ ಅದು ಶ್ರೀ KM ರಾಮಚಂದ್ರಪ್ಪನವರು ಅಂತಕ್ಕಂಥದ್ದು ಒಂದು ಮಾತಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಪುನಃ ಇವತ್ತಿನ ದಿವಸ 2023ಕ್ಕೂ ಸಹ ಮುಖ್ಯಮಂತ್ರಿ ಆಗಬೇಕಂತಂದರೆ ಏನು ಸಿದ್ದರಾಮೋತ್ಸವ ಅಂತಕ್ಕಂಥ ಕಾರ್ಯಕ್ರಮದ ಕಲ್ಪನೆ ರೂವಾರಿ ಯಾರಾದರೂ ಇದ್ದರೆ ಅದು ರಾಮಚಂದ್ರಪ್ಪನವರು ಅಂತಕ್ಕಂಥದ್ದು. ರಾಮಚಂದ್ರಪ್ಪನವರ ಒಂದು ಪ್ಲ್ಯಾನದ ಮುಖಾಂತರ ಇವತ್ತಿನ ದಿವಸ ಎಲ್ಲ ಶಾಸಕರಾಗಲಿ, ವಿಧಾನ ಪರಿಷತ್ ಸದಸ್ಯರಾಗಲಿ, ಸಮಾಜದವರಾಗಲಿ ಎಲ್ಲರೂ ಕೂಡಿಕೊಂಡು ಲಕ್ಷ 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 ಜನರಿಗೆ ಸೇರಿಸುವುದ್ರ ಮುಖಾಂತರ ಸಿದ್ದರಾಮೋತ್ಸವ ಕಾರ್ಯಕ್ರಮ ಮುಖ್ಯಮಂತ್ರಿ ಆಗಲಿಕ್ಕೆ ಅದನ್ನೂ ಒಂದು ಕಾರಣಕರ್ತರು ಅಂತಕ್ಕಂಥದ್ದು. ವಿಜಯಪುರ ನಗರದಲ್ಲಿ ಕೋಟಾ ನೋಟು ಚಲಾವಣೆ ಮಾಡುತ್ತಿದ್ದ 4 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿ ಯಶಸ್ವಿಯಾಗಿದ್ದಾರೆ. ಲಿಂಗಸೂರಿನ 24 ವರ್ಷದ ದುರ್ಗಪ್ಪ ಶಿವಶರಣಪ್ಪ ರಾಮರಟ್ಟಿ, ಮಹಲಿಂಗಪುರದ 25 ವರ್ಷದ ಕಿರಣ್ ಉರ್ಫ್ ಭೀಮಪ್ಪ ರಾಮಪ್ಪ ಹರಿಜನ್, 44 ವರ್ಷದ ರಮೇಶ್ ಹನುಮಂತ ಸವಳತೊಟ್ಟಿ ಹಾಗೂ
ವಿಜಯಪುರದ ವಜ್ರ ಹನುಮಾನ್ ನಗರದ 44 ವರ್ಷದ ರಿಯಾಜ್ ಖಾಸಿಂ ಸಾಬ್ ವಾಲಿಕರ್ ಬಂಧಿತ ಆರೋಪಿಗಳು. ಕೆಎಸ್ಆರ್ಟಿಸಿ ಮೆಕ್ಯಾನಿಕ್ ಆಗಿರುವ ರಿಯಾಜ್ ವಾಲಿಕರ್ ಈತ ನಗರದ ವಾಟರ್ ಟ್ಯಾಂಕ್ ಬಳಿಯ ಹಾಲಿನ ಅಂಗಡಿಯಲ್ಲಿ 500 ರೂಪಾಯಿ ಮುಖಬೆಲೆಯ ಖೋಟಾ ನೋಟು ನೀಡುತ್ತಿರುವ ಮಾಹಿತಿ ಆಧರಿಸಿ ಪೊಲೀಸರು ಈ ಆರೋಪಿಯನ್ನ ವಶಕ್ಕೆ ಪಡೆಯುವ ವೇಳೆಯಲ್ಲಿ ಪ್ರಕರಣ ಬೆಳಕಿಗೆ ಬಂದದ್ದು. ಆರೋಪಿಗಳಿಂದ 500 ರೂಪಾಯಿ ಮುಖಬೆಲೆಯ ಒಟ್ಟು 1,22,500 ರೂಪಾಯಿ ಮೊತ್ತದ 245 ಖೋಟಾ ನೋಟುಗಳನ್ನು ಜಪ್ತಿ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಸಿಪಿಐ ಪ್ರದೀಪ್ ತಳಕೇರಿ, ಪಿಎಸ್ಐಗಳಾದ ರಾಜು ಮಮದಾಪುರ್, ಸುಷ್ಮಾ ನಂದಿಗೋಣಿ, ಸಿಬ್ಬಂದಿಗಳಾದ ಅನಿಲ್ ದೊಡ್ಮನಿ, ರಾಜು ನಾಯಕ್, ಎಸ್ಪಿ ಗದ್ಯಾಳ್, ಜಿಎಚ್ ಮುಲ್ಲಾ, ಜಿಕೆ ರಾಠೋಡ್ ಸೇರಿದಂತೆ ಅನೇಕರು ಇದ್ದರು. ಈ ಕುರಿತು ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆಮೇಲೆ ಅಲ್ಲಿ ಮಾಡಿ ನಾವು ಮಾಡಿ ಫೋನ್ ಮಾಡಿ ಈಗ ಹೇಳ್ದ ನನ್ನ ನಗರ ಸರ್ ನನ್ನ ಸಾಕ್ಷಾತ್ಕಾರ ಹೇಳ್ದಂಗೆ ಯಾವ್ಯಾವ ಇದಾವೆ ಮಾಡಿ ಕಳಿಸ್ತಾ ಶಶಿ ಆನ್ ಸ್ಪಾಟ್ ನ್ಯೂಸ್ ವಿಜಯಪುರ. ಜನರ ಮಧ್ಯೆ ಜಗಳ ಹಚ್ಚುವ ಕೆಲಸ ಬಿಜೆಪಿಯವರದಾಗಿದೆ. ಜನರ ಬದುಕನ್ನ ಕಟ್ಟಿಕೊಡುವ ಬಗ್ಗೆ ಮಾತನಾಡುವುದನ್ನ ಬಿಟ್ಟು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುತ್ತಿದ್ದಾರೆ. ಬಿಜೆಪಿಯವರು ನಮಗೆ ಭ್ರಷ್ಟಾಚಾರದ ಬಗ್ಗೆ ಪಾಠ ಹೇಳಿಕೊಳ್ಳಕ್ಕೆ ಹೊರಟಿದ್ದಾರೆ. ಅವರಿಗೆ ನಾಚಿಕೆ ಆಗಬೇಕು ಎಂದು ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯವರ ಕೆಲಸ ಕೇವಲ ಜನರ ಮಧ್ಯೆ ವೈಷಮ್ಯ ಬಿತ್ತೋದು ಆಗಿದೆ. ಅವರು ಎಂದಿಗೂ ಸಾರ್ವಜನಿಕ ಹಿತಾಸಕ್ತಿಯ ಬಗ್ಗೆ ಮಾತನಾಡುವುದೇ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗುತ್ತಿಗೆದಾರನ ಆತ್ಮಹತ್ಯೆಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೂ ಸಂಬಂಧವಿಲ್ಲ. ಅವರದೇ ಸರ್ಕಾರ ಇದ್ದಾಗ ಒಂದೇ ಒಂದು ಕೇಸ್ ಸಿಬಿಐಗೆ ಕೊಟ್ಟಿರಲಿಲ್ಲ. ಗುತ್ತಿಗೆದಾರ ಆತ್ಮಹತ್ಯೆ ಕೇಸ್ನಲ್ಲಿ ಯಾವುದೇ ಹುರುಳಿಲ್ಲ. ಸಿಐಡಿ ತನಿಖೆ ವರದಿ ಬರಲಿ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ. ಬಿಜೆಪಿ ವಿಪಕ್ಷವಾಗಿ ಫೇಲ್ಯೂರ್ ಆಗಿದೆ. ಅವರಿಗೆ ಜನರ ಬದುಕಿನ ಬಗ್ಗೆ ಚಿಂತೆ ಇಲ್ಲ. ಹೇಗಾದ್ರೂ ಮಾಡಿ ಜನರ ಮಧ್ಯೆ ಜಗಳ ಹಚ್ಚಬೇಕು, ಅಧಿಕಾರಕ್ಕೆ ಬರಬೇಕು, ಲೂಟಿ ಮಾಡಬೇಕು ಎನ್ನುವುದೇ ಬಿಜೆಪಿ ಪಕ್ಷದವರ ಉದ್ದೇಶವಾಗಿದೆ ಎಂದು ಕಿಡಿಕಾರಿದರು. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಆಸ್ ಎ ಮಿನಿಸ್ಟರ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್ ಇಶ್ಯೂ. ಯಾಕಂದರೆ ನಾವು ಇಟ್ ವಿಲ್ ಬಿ ಆಸ್ ಇಫ್ ಐ ಆಮ್ ಗಿವಿಂಗ್ ಎಕ್ಸ್ಪ್ರೆಸಿಂಗ್ ಮೈ ಒಪಿನಿಯನ್ ಅಂತಂದರೆ ಇಟ್ ಮೈಟ್ ಇನ್ಫ್ಲುಯೆನ್ಸ್ ದ ಇನ್ವೆಸ್ಟಿಗೇಷನ್ ಅನ್ನೋ ಕಾರಣಕ್ಕಾಗಿ ನಾವು ಆಸ್ ಎ ಮಿನಿಸ್ಟರ್ ಆಸ್ ಎ ಪಾರ್ಟ್ ಆಫ್ ದ ಗವರ್ಮೆಂಟ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್. ಲೆಟ್ ದೇರ್ ಬಿ ನಮ್ಮ ಸರ್ಕಾರ ಒಂದು ಪಾರದರ್ಶಕ ಇಂಪಾರ್ಷಿಯಲ್ ಎನ್ಕ್ವೈರಿಯಲ್ಲಿ ನಾವು ವಿಶ್ವಾಸ ಇಟ್ಟಿದ್ದೀವಿ. ಹಾಗಾಗಿ ಲೆಟ್ ದ ರಿಪೋರ್ಟ್ ಕಮ್. ರಾಜೀನಾಮೆ ಪ್ರಶ್ನೆನೇ ಇಲ್ಲ. ಯಾಕೆ ಇರುತ್ತೆ ಅದರಲ್ಲಿ ಏನಾದರೂ ಇರ್ಬೇಕು ತಾನೆ. ಅವರು ಸುಮ್ಮನೆ ಅವರಿಗೆ ಇಟ್ ಇಸ್ ಅ ಫೇಲ್ಯೂರ್ ಆಸ್ ಎನ್ ಅಪೋಸಿಷನ್. ಅವ್ರಿಗೆ ಯಾವ ಇಶ್ಯೂ ರೈಸ್ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ ಗೊತ್ತಾ ಅವರಿಗೆ? ಯಾಕಂದರೆ ಅವರಿಗೆ ಜನರ ಮನಸ್ಸೇ ಗೊತ್ತಿಲ್ಲ, ಜನರ ಅವಶ್ಯಕತೆಗಳು ಗೊತ್ತಿಲ್ಲ. ಅವರು ರಾಜಕಾರಣ ಸಾಮಾನ್ಯ ಜನರ ಮತ್ತು ಜನರ ಹಿತಕ್ಕಾಗಿ ಮಾಡ್ತಾ ಇಲ್ಲ. ಅವ್ರು ಏನು ಅಂದರೆ ನಾವು ಅಧಿಕಾರದಲ್ಲಿ ಇಳಿದಿದ್ದೀವಿ, ಈಗ ಅಧಿಕಾರಕ್ಕೆ ಬರಲಿಕ್ಕೆ ಜನರಿಗೆ ಹೇಗೆ ಪ್ರಚೋದನೆ ಕೊಡಬೇಕು ಅಥವಾ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಷ್ಟೇ ಅವರು ಇದೇನ.
ಇವತ್ತಾಯ್ತಪ್ಪ ಸರ್ಕಾರ ಈಗ ಅವ್ರದ್ದಿದೆ, ಈಗ ನಾವು ಇನ್ನೂ 3 ವರ್ಷ ಅಪೋಸಿಷನ್, 3.5 ವರ್ಷ ಅಪೋಸಿಷನಲ್ಲಿ ಇರ್ತೀವಿ. ನಾವು ನಮ್ಮ ಕೈಲಾದಷ್ಟು ಈ ರಾಜ್ಯದ ಡೆವಲಪ್ಮೆಂಟಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಸಾರ್ವಜನಿಕ ಹಿತಾಸಕ್ತಿ ಕೆಲಸ ಮಾಡಬೇಕು ಅಂತ ಏನಾದರೂ ಅವ್ರ ಆಲೋಚನೆ ಇದೆ ಅಂತ ಅನ್ಕೊಂಡಿದ್ದೀರಾ ತಾವು? ಮಾಧ್ಯಮದ ಮಿತ್ರರೇ ಹೇಳಬೇಕು. ಅವ್ರಿಗೆ ಒಂದು ಪ್ರಶ್ನೆ ಕೇಳಿ ನೀವು ಅವರಿಗೆ ಪಾಸಿಟಿವ್ ಏನೋ ಅವ್ರಿಗೆ ಒಂದು ಪ್ರಶ್ನೆ ಕೇಳಿ ನನ್ನ ಕಡೆಯಿಂದ, ನಮ್ಮ ಅಪೋಸಿಷನ್ ಲೀಡರ್ ಅವರಿಗೆ ಮತ್ತು ಪಕ್ಷದ ಅಧ್ಯಕ್ಷರಿಗೆ, ಪ್ರಮುಖ ಲೀಡರ್ಸಿಗೆ, ವಾಟ್ ಈಸ್ ಯುವರ್ ಎನ್ವಿಷನ್ ಫಾರ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಅಂತ ಕೇಳಿ. ಅವರಿಗೆ ಅಧಿಕಾರದಾಗ ಇದ್ದಾಗಲೂ ಗೊತ್ತಿಲ್ಲ. ನಾನು ಹೇಳಿದೆ ಈಗ, ವಾಟ್ ಈಸ್ ಮೈ ಪ್ಲಾನ್ ಫಾರ್ ದ 1 year ಆಸ್ ಎ ಮಿನಿಸ್ಟರ್. I have a clear cut plan in my idea what I am going to do for the public. ಅವ್ರಿಗೆ ಕೇಳಿ, ಈಗಲ್ಲ ಮುಂದೆ ನೀವು ಅಧಿಕಾರಕ್ಕೆ ಬಂದ್ರೆ ನೀವು ಏನ್ ಮಾಡ್ತೀರಿ ಅಂತ ಕೇಳಿ ಅವ್ರಿಗೆ ಗೊತ್ತಿರಲ್ಲ. You see, because they have not applied their mind in that direction at all. ಅವ್ರು ಆ ಒಂದು ಆಲೋಚನೆಗಳೇ ಇರಲ್ಲ ಅವ್ರಿಗೆ. ಅವ್ರದ್ದೇನು, ಅಧಿಕಾರಕ್ಕೆ ಬರಬೇಕು, ಹೆಂಗನ ಮಾಡಿ ಜನರಿಗೆ ಜಗಳ ಹಚ್ಚಾಡಿ ಅಧಿಕಾರಕ್ಕೆ ಬರಬೇಕು, ಲೂಟಿ ಮಾಡಬೇಕು. ನಾವು ಜನರ ಸೇವೆ ಮಾಡಬೇಕು, ಊರು ಡೆವಲಪ್ಮೆಂಟ್ ಮಾಡಬೇಕು, ಜನರ ಕಷ್ಟ ಸುಖ ಹೇಗಿದೆ ನೋಡಬೇಕು, ಜನರ ಜೀವನದಲ್ಲಿ ಬದಲಾವಣೆ ತರಬೇಕು ಅನ್ನೋ ಆಲೋಚನೆನೂ ಕೂಡ ಅವ್ರಿಗಿಲ್ಲ. ದಿಸ್ ಇಸ್ ವೆರಿ ಬ್ಯಾಡ್. ಪೊಲಿಟಿಕಲ್ ಸಿಚುವೇಶನ್ ಯಾವ ಕಡೆ ಹೋಗ್ತಾ ಇದೆಯಲ್ಲ, ದಿಸ್ ಇಸ್ ವೆರಿ ಬ್ಯಾಡ್. ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರ 43ನೇ ಜನ್ಮದಿನದ ನಿಮಿತ್ತವಾಗಿ ಸೇಡಂ ಪಟ್ಟಣದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಅನ್ನ ಸಂತರ್ಪಣೆ ಹಾಗೂ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿದರು. ಸೇಡಂ ಪಟ್ಟಣದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರ ಜನ್ಮದಿನದ ನಿಮಿತ್ತವಾಗಿ ಅನ್ನ ಸಂತರ್ಪಣೆ ಹಾಗೂ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಲಬುರಗಿ ಜಿಲ್ಲೆಯ ಜೆಡಿಎಸ್ ಘಟಕದ ಜಿಲ್ಲಾಧ್ಯಕ್ಷರಾಗಿರುವಂತಹ ಆದರಣೀಯ ಬಾಲರಾಜ್ ಅಶೋಕ್ ಗುತ್ತೇದಾರ್ ಅವರು ತಮ್ಮ 43ನೇಯ ಜನ್ಮ ದಿನಾಚರಣೆಯನ್ನು ಇಂದು ಆಚರಿಸಿಕೊಳ್ಳುತ್ತಿರುವ ಪ್ರಯುಕ್ತ ಬಾಲರಾಜ್ ಅಭಿಮಾನಿಗಳ ಬಳಗದ ವತಿಯಿಂದ ಸೇಡಂ ತಾಲೂಕಿನಲ್ಲಿ ಅವರ ಅಭಿಮಾನಿಗಳು ಈಗಾಗಲೇ ಸೇಡಮಿನ ಅನೇಕ ಕಡೆಗಳಲ್ಲಿ ಅನ್ನದಾಸೋಹ, ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಇತ್ಯಾದಿ ಸಾಮಾಜಿಕ ಸೇವೆಗಳ ಮಾಡುವುದರ ಮೂಲಕ ಮಾನ್ಯ ಬಾಲರಾಜ್ ಅಶೋಕ್ ಗುತ್ತೇದಾರ್ ಅವರ ಅಭಿಮಾನವನ್ನು ಇಮ್ಮಡಿಗೊಳಿಸುತ್ತಿದ್ದಾರೆ. ಒಬ್ಬ ವ್ಯಕ್ತಿಯ ಜನ್ಮ ದಿನಾಚರಣೆಯನ್ನು ಅದು ಸಾರ್ವತ್ರಿಕವಾಗಿ ವಿಸ್ತರಣೆ ಮಾಡುವುದರ ಮೂಲಕ ಸಾಮಾಜಿಕವಾಗಿ ಮತ್ತೊಂದು ಸೇವೆ ಮಾಡಿದಂತೆ ಎಂದು ಭಾವಿಸಿಕೊಂಡು ಅವರ ಅಭಿಮಾನಿಗಳಾದಂತಹ ಸೇಡಮಿನ ಅನೇಕ ಯುವಕರು, ಯುವತಿಯರು, ಮಹಿಳೆಯರು, ಎಲ್ಲವೂ ವಯೋಮಾನದ ವ್ಯಕ್ತಿಗಳು ಇವತ್ತು ಬಾಲರಾಜ್ ಅವರ ಜನ್ಮ ದಿನಾಚರಣೆಯನ್ನು ಸಾಮಾಜಿಕ ಸೇವೆ ಮಾಡುವುದರ ಮುಖಾಂತರ ಆಚರಣೆ ಮಾಡುತ್ತಿರುವುದು ಸ್ವಾಗತಾರ್ಹವಾದಂಥ ಸಂಗತಿ. ಇಂತಹ ಸಂದರ್ಭದಲ್ಲಿ ಸೇಡಮಿನ ಒಂದು ತಾಲೂಕಿಗೆ ಮಾನ್ಯ ಬಾಲರಾಜ್ ಅಶೋಕ್ ಗುತ್ತೇದಾರ್ ಅವರು ಬಹುವಿಧದಿಂದ ಅನೇಕ ಥರದ ಉಪಕಾರದ ಕಾರ್ಯಗಳನ್ನು ಮಾಡಿದ್ದು ಈ ಸೇಡಮನೆಲ್ಲ ಎಂದು ಮರೆಯುವುದಿಲ್ಲ. ನಮಸ್ಕಾರ. ಬಾಲರಾಜ್ ಗುತ್ತೇದಾರ್ ಅವ್ರದ್ದು ಬರ್ಡೇ ಅದ, ಅದ್ರ ಸಲುವಾಗಿ ಎಲ್ಲ ಅಭಿಮಾನಿ ಮಾಡೋದ್ರಿಂದ ಅವ್ರಿಗೆ ಅನ್ನದಾನ ಅಂತೇಳಿ ಇಟ್ಕೊಂಡಿದ್ವಿ. ಅದಕ್ಕೆ ಅನ್ನದಾನ ಫ್ರೂಟ್ಸ್ ವಿತರಣೆ ಬಾಲರಾಜ್ ಗುತ್ತೇದಾರ್ ಅವರು ಅಭಿಮಾನಿ ಮಾಡೋದ್ರಿಂದ ಮಾಡ್ತಾ ಇದ್ದೀವಿ. ಹಾಸ್ಪಿಟಲ್ ಫ್ರೂಟ್ಸ್ ವಿತರಣೆ ಮಾಡ್ತೀವಿ, ಬ್ಲಾಂಕೆಟ್ ವಿತರಣೆ ಮಾಡ್ತಾ ಇದ್ದೀವಿ, ಎಲ್ಲ ರೋಡಿ ಇದು ಇದ್ದವ್ರಿಗೆ ಮಾಡ್ತಾ ಇದ್ದೀವಿ. ಈಗ ನಾವು 2 ವರ್ಷದಿಂದ ಮಾಡ್ತಾ ಹೊಟ್ಟೇವ್ರಿ. 2 ವರ್ಷ ಆಯ್ತು ಈಗ ಅನ್ನದಾನ ಆಗಲಿ, ಬ್ಲಾಂಕೆಟ್ ವಿತರಣೆ 2 ವರ್ಷದಿಂದ ಮಾಡ್ತೀವಿ ಸರ್. ಇದ್ರಕ್ಕಿಂತ ಹೆಚ್ಚಿಗೆ ಮಾಡೋದು ಇದು ಆಗಿ ನಮ್ದು ಶಕ್ತಿ ಕೊಡ್ರಿ ಜನಗಳು ಅದ್ರದ್ದು ಇದು ಮಾಡಿದ್ರು ಅಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿ. ನಮ್ಮ ಬಡವರ ಬಂಧು ಅಂತ ಬಾಲರಾಜ್ ಗುತ್ತೇದಾರ್ 43ನೇ ಜನ್ಮದಿನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಸಾಮಾನ್ಯ ಜನರಿಗೆ ಹಾಗೂ ಕಾರ್ಯಕರ್ತರಿಗೆ ಅನ್ನದಾನ ದಾಸೋಹ ಇಟ್ಟು ಆಚರಣೆ ಮಾಡ್ತಾ ಇದ್ದೀವಿ. ವರ್ಷದಿಂದ ನಾವು ಅನ್ನದಾನ ಆಮೇಲೆ ನೀರಿನ ಒಂದು ಸರಬರಾಜು ಕೂಡ ಮಾಡ್ತಾ ಅವರ ಜನ್ಮದಿನ ಆಚರಣೆ ಮಾಡ್ತಾ ಬಂದಿದ್ದೀವಿ. ಇನ್ನು ಮುಂದೆನೂ ಅವ್ರಿಗೆ ಆಯುರಾರೋಗ್ಯ ಕೊಟ್ಟು ಬಾಲರಾಜ್ ಅವ್ರಿಗೆ ಹೆಚ್ಚಿನ ಉತ್ಸಾಹ ಕೊಟ್ಟು
ನೀವೆಲ್ಲ ಭಾಗಿಯಾಗಿ ನಮ್ಮ ಅನ್ನದಾಸೋಹದ ಭಾಗಿಯಾಗಿ ಪ್ರಸಾದ ಸ್ವೀಕಾರ ಮಾಡ್ಕೊಳ್ಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀವಿ. ಬಾಲರಾಜ್ ಗುತ್ತೇದಾರವರು ಹೇಳಿಕೆ ಪ್ರಕಾರ ಈಗ ಜಿಲ್ಲಾ ಕಚೇರಿಯಲ್ಲಿ ಸಸಿ ನೆಡುವ ಮೂಲಕ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಇಲ್ಲಿ ಕಾರಣಾಂತರದಿಂದ ಸೇಡಂನಲ್ಲಿ ಸಸಿ ನೆಡುವ ಕಾರ್ಯಕ್ರಮ ನಡೀತಾ ಇಲ್ಲ. ಅದರ ಬದಲಾಗಿ ಗೋಶಾಲೆಗೆ ಹೋಗಿ ಗೋಶಾಲೆಯಲ್ಲಿ ಕಾರ್ಯಕ್ರಮ ಹಾಗೂ ಸೇಡಂ ಊರಲ್ಲಿ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಇದ್ದಂಥ ಬಡವರಿಗೆ ಬ್ಲ್ಯಾಂಕೆಟ್ ವಿತರಣೆ ಮಾಡುವ ಮೂಲಕ ಬಾಲಾಜಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಇವಿಷ್ಟು ಇವತ್ತಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ.
ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.